ನಮ್ಮೂರು ವಾರ್ತೆಗೆ ಸ್ವಾಗತ. ನಾನು ಶಾಲಿನಿ ಭಂಡಾರಿ. ಮುಖ್ಯಾಂಶಗಳು. ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವಕ್ಕೆ ವಿದ್ಯುಕ್ತ ಚಾಲನೆ, ಊರಿನಾದ್ಯಂತ ಧಾರ್ಮಿಕ ಸಾಂಸ್ಕೃತಿಕ ಸಂಭ್ರಮ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ 66ನೇ ಹುಟ್ಟುಹಬ್ಬ, ಅಭಿಮಾನಿ ನಾಗರಿಕರಿಂದ ಅಭಿವಂದನೆ ಸಲ್ಲಿಕೆ. ಧರ್ಮಸ್ಥಳದಲ್ಲಿ ಕೆನರಾ ಬ್ಯಾಂಕ್ನ ನೂತನ ಶಾಖೆಗೆ ಚಾಲನೆ, ಡಾಕ್ಟರ್ ಹೆಗ್ಗಡೆ ಅವರಿಂದ ಲೋಕಾರ್ಪಣೆ. ಸೇನೆಗೆ ಸೇರಲಿದೆ ಭಗವಾನ್ ವಿಷ್ಣುವಿನ ಸುದರ್ಶನ, ಭಾರತೀಯರಿಗೆ ದೊರೆಯಲಿದೆ ಶ್ರೀರಕ್ಷೆ. ಧರ್ಮಸ್ಥಳದಲ್ಲಿ ಕಾರ್ತಿಕ ಮಾಸದಲ್ಲಿ ನಡೆಯುವ ಶ್ರೀ ಮಂಜುನಾಥ ಸ್ವಾಮಿ ಲಕ್ಷ ದೀಪೋತ್ಸವಕ್ಕೆ ನವೆಂಬರ್ 28ರಂದು ಚಾಲನೆ ದೊರೆತಿದೆ. ಲಕ್ಷದೀಪದ ಪ್ರಯುಕ್ತ ನಡೆಯುವ 36ನೇ ವರ್ಷದ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನಕ್ಕೆ ಬೆಳ್ತಂಗಡಿಯ ಹೋಲಿ ರಿಡೀಮರ್ ಚರ್ಚ್ನ ಪ್ರಧಾನ ಗುರುಗಳಾದ ಅತಿವಂದನೀಯ ಫಾದರ್ ಜೇಮ್ಸ್ ಡಿಸೋಜಾ ಚಾಲನೆ ನೀಡಿದರು. ಈ ಬಾರಿ ರಾಜ್ಯದಾದ್ಯಂತದಿಂದ ಸುಮಾರು 400ಕ್ಕೂ ಅಧಿಕ ಮಳಿಗೆಗಳು ಲಕ್ಷ ದೀಪೋತ್ಸವದ ಪ್ರಮುಖ ಆಕರ್ಷಣೆಯಾಗಲಿವೆ. ನವೆಂಬರ್ 28ರಿಂದ ಡಿಸೆಂಬರ್ 2ರವರೆಗೆ ಶ್ರೀ ಮಂಜುನಾಥ ಸ್ವಾಮಿಗೆ ಪ್ರತಿದಿನ ರಾತ್ರಿ ವಿವಿಧ ಪೂಜೆ ಉತ್ಸವಗಳು ನಡೆಯಲಿವೆ. ಡಿಸೆಂಬರ್ 3ರಂದು ಶ್ರೀ ಚಂದ್ರನಾಥ ಸ್ವಾಮಿಗೆ ಸಮವಸರಣ ಪೂಜೆ ನಡೆಯಲಿದೆ. ಜೊತೆಗೆ ಡಿಸೆಂಬರ್ 1ರ ಆದಿತ್ಯವಾರ ಸಂಜೆ 81ನೇ ವರ್ಷದ ಸರ್ವಧರ್ಮ ಹಾಗೂ ಡಿಸೆಂಬರ್ 2ರ ಸೋಮವಾರ ಸಂಜೆ ಸಾಹಿತ್ಯ ಸಮ್ಮೇಳನಗಳು ನಡೆಯಲಿದ್ದು ಅಪಾರ ಸಂಖ್ಯೆಯ ಭಕ್ತಾದಿಗಳು ಉತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ನವೆಂಬರ್ 25ರಂದು 66ನೇ ವಸಂತಕ್ಕೆ ಕಾಲಿರಿಸಿದರು. ಈ ಹಿನ್ನೆಲೆಯಲ್ಲಿ ದೇವಳ ಹಾಗೂ ಬಸದಿಯಲ್ಲಿ ಹುಟ್ಟುಹಬ್ಬ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ಊರ ನಾಗರಿಕರು ಹಾಗೂ ಅಭಿಮಾನಿಗಳು ಡಾಕ್ಟರ್ ಹೆಗ್ಗಡೆಯವರ ನಿವಾಸದಲ್ಲಿ ಅಭಿವಂದನೆ ಸಲ್ಲಿಸಿದರು. ಈ ಬಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವಕ್ಕೆ ಮೆರುಗು ನೀಡಿದ್ದು ಭಕ್ತಾದಿಗಳು ಹಮ್ಮಿಕೊಂಡಿದ್ದ ಪಾದಯಾತ್ರೆ. ತಾಲೂಕಿನ ಜನತೆ ದೀಪೋತ್ಸವದ ಪ್ರಥಮ ದಿನದಂದು ಹಮ್ಮಿಕೊಂಡಿದ್ದ ಈ ಪಾದಯಾತ್ರೆಯ ಕುರಿತು ಒಂದು ವಿಶೇಷ ವರದಿ. ಉಜಿರೆಯಿಂದ ಧರ್ಮಸ್ಥಳಕ್ಕೆ ಸಾಗುವ ದಾರಿಯುದ್ದಕ್ಕೂ ಅಂದು ಶಿವನಾಮನ ನಿನಾದ. ಶ್ವೇತ ವಸ್ತ್ರ ಧರಿಸಿ ತಂಡವನ್ನು ಮುನ್ನಡೆಸುತ್ತಿದ್ದ ಉತ್ಸಾಹಿ ಭಜಕರು ಹಾಗೂ ಊರ ಗಣ್ಯರು. ಇದು ಕಳೆದ ಗುರುವಾರ ಧರ್ಮಸ್ಥಳ ಲಕ್ಷ ದೀಪೋತ್ಸವ ಅಂಗವಾಗಿ ನಡೆದ ಪಾದಯಾತ್ರೆಯ ಸಣ್ಣ ಝಲಕ್. ನಾಡಿನ ಶಾಂತಿಗಾಗಿ ಬೆಳ್ತಂಗಡಿ ತಾಲೂಕಿನ 81 ಗ್ರಾಮಗಳ ಸುಮಾರು 100 ಭಜನಾ ಮಂಡಳಿಗಳು, ನಾಗರಿಕರು, ವರ್ತಕರು ಹಾಗೂ ಭಕ್ತರು ಈ ಪಾದಯಾತ್ರೆ ಹಮ್ಮಿಕೊಂಡಿದ್ದರು. 1000ಕ್ಕೂ ಅಧಿಕ ಮಂದಿ ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ನೆರವೇರಿಸಿದರು. ನಂತರ ಭಕ್ತಿ ಭಜನೆಯ ಪಾದಯಾತ್ರೆಯಲ್ಲಿ ಧರ್ಮಸ್ಥಳದತ್ತ ಹೆಜ್ಜೆ ಹಾಕಿದರು. ಭವಸಾಗರದಲ್ಲಿ ಬಳಲಿಹೇನಾ ನಿನ್ನನೆ ನಂಬಿಹೆ ಶ್ರೀ ಮಂಜುನಾಥನೇ, ಪನ್ನಗಭೂಷಣನೇ ಕರುಣಿ. ಈ ಭಜಕರ ತಂಡವನ್ನು ನೀರಚಲುಮೆ, ಕನ್ಯಾಡಿ ಹಾಗೂ ಶಾಂತಿವನದ ಬಳಿ ಎದುರುಗೊಂಡು ಪಾನೀಯ ನೀಡಿ ಸತ್ಕರಿಸಲಾಯಿತು. ನಂತರ ಧರ್ಮಸ್ಥಳ ಪ್ರವೇಶಿಸಿದ ಪಾದಯಾತ್ರಿಗಳನ್ನು ಶ್ರೀ ಮಂಜುನಾಥ ಸ್ವಾಮಿ ದೇವಳದ ಬಳಿ ಮಂಗಳವಾದ್ಯಗಳೊಂದಿಗೆ ಸ್ವಾಗತಿಸಲಾಯಿತು. ಈ ವೇಳೆ ದೇವಳದ ಎದುರು ನಾಡಿನ ಶಾಂತಿಗಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಮನವನು ಬೆಳಗುವ ಮಹನೀಯನೇ ದೇವಶರಣೆನ್ನುವೆ. ನಂತರ ಅಮೃತವರ್ಷಿಣಿ ಸಭಾಭವನದಲ್ಲಿ ಸೇರಿದ ಈ ಪಾದಯಾತ್ರಿಗಳ ಗುಂಪಿಗೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಶುಭ ಹಾರೈಸಿದರು. ಕ್ಷೇತ್ರದ ಕುರಿತಾಗಿ ಜನತೆಯ ಪ್ರೀತಿ ಕಾಳಜಿಗೆ ಕೃತಜ್ಞತೆ ಅರ್ಪಿಸುವುದರೊಂದಿಗೆ ಪಾದಯಾತ್ರೆಗೆ ಮಂಗಳ ಹಾಡಲಾಯಿತು. ಬ್ಯೂರೋ ರಿಪೋರ್ಟ್, ನಮ್ಮೂರ ವಾರ್ತೆ. ಕನ್ಯಾಡಿಯ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇತ್ತೀಚೆಗೆ ಮಂಗಳೂರು ರೋಶ್ನಿ ನಿಲಯದ ಸಮಾಜ ಕಾರ್ಯ ವಿಭಾಗದ ವತಿಯಿಂದ ಎನ್ಎಸ್ಎಸ್ ಶಿಬಿರ ನಡೆಯಿತು. ಇದರ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಸಮಾಜ ಕಾರ್ಯ ವಿಭಾಗದ ಮುಖ್ಯಸ್ಥ ಪ್ರಕಾಶ್ ಎನ್ ಪೆರಿಯನ್ ವಹಿಸಿದರು.
ತಾಲೂಕು ಪಂಚಾಯತ್ ಅಧ್ಯಕ್ಷ ಕೇಶವ ಎಂ, ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಬಿ ಯಶೋವರ್ಮ, ಕನ್ಯಾಡಿ ಸೇವಾ ಭಾರತೀಯ ಅಧ್ಯಕ್ಷ ಹರೀಶ್ ರಾವ್ ಮುಖ್ಯ ಅತಿಥಿಗಳಾಗಿದ್ದರು. ಈ ವೇಳೆ ಶಿಬಿರಕ್ಕೆ ಸಹಕರಿಸಿದ ಗಣ್ಯರನ್ನು ಸನ್ಮಾನಿಸಲಾಯಿತು. ಜೊತೆಗೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಸಮಾರಂಭದಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಪ್ರಭಾಕರ್ ಗೌಡ ಬೊಳ್ಮ, ಸುಂದರ್ ಗೌಡ ಪುಡ್ಕೆತ್ತು, ಮುಖ್ಯೋಪಾಧ್ಯಾಯಿನಿ ಯಮುನಾ ಎಸ್, ಯೋಜನಾಧಿಕಾರಿ ಡಾಕ್ಟರ್ ಮಾಧವ ಎಂ ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ಬಿ ಯಶೋವರ್ಮ, ವಿದ್ಯಾರ್ಥಿಗಳು ಧನಾತ್ಮಕ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಶಿಬಿರ ಕೇವಲ 7 ದಿನದ ಶಿಬಿರ ಆಗಿರಬಹುದು, ಆದರೆ ಈ ಶಿಬಿರದಲ್ಲಿ ಪಡೆದಂತ ಅನುಭವವನ್ನ ಮನನ ಮಾಡುವಂತದ್ದು ಮತ್ತು ಅದನ್ನ ಕಾರ್ಯರೂಪಕ್ಕೆ ತರುವಂತದ್ದು ಇದು ಪ್ರತಿದಿನ ಆಗಬೇಕು. ಧರ್ಮಸ್ಥಳದಲ್ಲಿ ಕೆನರಾ ಬ್ಯಾಂಕ್ನ 4445ನೇ ಶಾಖೆ ನವೆಂಬರ್ 25ರಂದು ಶುಭಾರಂಭಗೊಂಡಿತು. ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಶಾಖೆ ಉದ್ಘಾಟಿಸಿದರು. ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕ ಆರ್.ಕೆ. ದುಬೆ ಅಧ್ಯಕ್ಷತೆ ವಹಿಸಿದರು. ಇದೇ ವೇಳೆ ಕೆನರಾ ವಿದ್ಯಾಜ್ಯೋತಿ ಯೋಜನೆಯಡಿಯಲ್ಲಿ 4,77,000 ಮೊತ್ತದ ವಿದ್ಯಾರ್ಥಿ ವೇತನ ಹಾಗೂ ಧರ್ಮಸ್ಥಳದ ಗಿರಿಜನ ಆಶ್ರಮ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕ ನೀಡಲಾಯಿತು. ಧರ್ಮಸ್ಥಳ ಪಂಚಾಯತ್ ಅಧ್ಯಕ್ಷೆ ಗೀತಾ, ಶಾಖಾ ಪ್ರಬಂಧಕ ಎಸ್ಆರ್ ಪ್ರಭು, ರುಡ್ಸೆಟ್ಟಿಯ ನಿರ್ದೇಶಕ ಎಂಕೆಎಸ್ ಪ್ರಭು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ಹೆಗಡೆ ಕೆನರಾ ಬ್ಯಾಂಕ್ನ ಕೊಡುಗೆಗಳನ್ನು ಶ್ಲಾಘಿಸಿದರು. ಈ ಬ್ಯಾಂಕಿನ ವಿಶೇಷತೆ ಇರತಕ್ಕಂಥದ್ದೇ ಗ್ರಾಹಕರ ಸೇವೆ. ನಾನು ಕಂಡ ಹಾಗೆ ಕಳೆದ 50 ವರ್ಷದಲ್ಲಿ ಭಾರತಾದ್ಯಂತ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಈಗ ಗ್ರಾಹಕರನ್ನು ತಲುಪುವಲ್ಲಿ, ಸಣ್ಣ ಗ್ರಾಹಕರನ್ನು ತಲುಪುವಲ್ಲಿ ಹೆಚ್ಚಿನ ಕಾರ್ಯಕ್ಷೇತ್ರವನ್ನು ಹಮ್ಮಿಕೊಂಡಿದ್ದಾರೆ. ಬೆಳ್ತಂಗಡಿ ರೋಟರಿ ಕ್ಲಬ್ ಇತ್ತೀಚೆಗೆ ಪುತ್ತೂರಿನಲ್ಲಿ ನಡೆದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಸಮಗ್ರ ಪ್ರಶಸ್ತಿ ಗಳಿಸಿದೆ. ರೋಟರಿ ಜಿಲ್ಲೆ ವಲಯ 5ಕ್ಕೆ ಸೇರಿದ ಒಟ್ಟು 12 ರೋಟರಿ ಕ್ಲಬ್ಗಳ ನಡುವೆ ಈ ಸ್ಪರ್ಧೆ ನಡೆಯಿತು. ಗುಂಪು ಮತ್ತು ವೈಯಕ್ತಿಕ ಹಂತಗಳ ಒಟ್ಟು 7 ವಿಭಾಗಗಳಲ್ಲಿ ಪ್ರಶಸ್ತಿಗಾಗಿ ಸೆಣಸಲಾಯಿತು. ಇವುಗಳಲ್ಲಿ 5ರಲ್ಲಿ ಪ್ರಥಮ ಹಾಗೂ 1ರಲ್ಲಿ ದ್ವಿತೀಯ ಸ್ಥಾನ ಪಡೆಯುವುದರೊಂದಿಗೆ ಬೆಳ್ತಂಗಡಿ ರೋಟರಿ ಪ್ರಶಸ್ತಿ ಗಳಿಸಿದೆ. ರೋಟರಿಯ ನಿಯೋಜಿತ ಜಿಲ್ಲಾ ಗವರ್ನರ್ ಡಾಕ್ಟರ್ ಭಾಸ್ಕರ್ ಬಹುಮಾನ ವಿತರಿಸಿದರು. ಉಜಿರೆ ಪದವಿ ಪೂರ್ವ ಕಾಲೇಜಿನಲ್ಲಿ ಇತ್ತೀಚೆಗೆ ಇಂಟರ್ ಕ್ಲಾಸ್ ವೆರೈಟಿ ಕಾಂಪಿಟಿಷನ್ ನಡೆಯಿತು. ಕಾಲೇಜ್ ಡೇ ಪ್ರಯುಕ್ತ ನಡೆದ ಸ್ಪರ್ಧೆಯಲ್ಲಿ ಹಲವು ವಿಭಾಗಗಳ ವಿದ್ಯಾರ್ಥಿಗಳು ಭಾಗವಹಿಸಿದರು. ಹಾಡು, ನೃತ್ಯ, ಪ್ರಹಸನಗಳ ಮೂಲಕ ತಮ್ಮ ಪ್ರತಿಭೆ ಪ್ರದರ್ಶಿಸಿದರು. ನಿರಂತರ 5 ವರ್ಷಗಳ ಸೈಕಲ್ ಚಾಲನೆ, ತಂಬಾಕು ಸೇವನೆ ವಿರುದ್ಧ ಜನಜಾಗೃತಿ ಅಭಿಯಾನದ ಕನಸು, ಇದರ ಫಲವೇ ಗಿನ್ನೆಸ್ ದಾಖಲೆಯ ನನಸು. ಇದು ಅಮನ್ದೀಪ್ ಸಿಂಗ್ ಎಂಬುವರು ನಿರಂತರ 5 ವರ್ಷಗಳ ಕಾಲ ಸೈಕಲ್ ಸವಾರಿ ಮಾಡಿ ದೇಶವೆಲ್ಲ ಸುತ್ತಿ ಬಂದು ಗಿನ್ನೆಸ್ ದಾಖಲೆ ನಿರ್ಮಿಸಿದ ವಿನೂತನ ಕಥೆ. ಅಪರೂಪದಲ್ಲಿ ಬಲು ಅಪರೂಪ. ಈ ಕುರಿತು ಒಂದು ವರದಿ. ಇವರದ್ದು ಅಕ್ಷರಶಃ ಗಾಲಿ ಮೇಲಿನ ಬದುಕು. ಹೆಸರು ಅಮನ್ದೀಪ್ ಸಿಂಗ್. ಮೂಲತಃ ಬೆಂಗಳೂರಿನವರಾದ ಇವರು ಕಳೆದ 5 ವರ್ಷಗಳಿಂದ ಅಕ್ಷರಶಃ ಅಲೆಮಾರಿ. ಸೈಕಲ್ ಯಾತ್ರೆಯ ಮೂಲಕ ತಂಬಾಕು ಸೇವನೆಯ ವಿರುದ್ಧ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. 2008 ಜನವರಿ 1ರಂದು ಬೆಂಗಳೂರಿನಿಂದ ಹೊರಟ ಇವರ ಜಾಥಾ ಇದುವರೆಗೆ ಕೇರಳ ಮಾರ್ಗವಾಗಿ 25 ರಾಜ್ಯಗಳ 50,000 ಗ್ರಾಮಗಳನ್ನು ಸಂದರ್ಶಿಸಿದೆ. ಹೋದೆಡೆಯೆಲ್ಲ ಜನರನ್ನು ಭೇಟಿ ಮಾಡಿ ಎಲ್ಲ ಕಡೆಗಳಲ್ಲಿ ಮಾದಕ ವಸ್ತುಗಳ ವಿರುದ್ಧ ಜನಜಾಗೃತಿ ಮೂಡಿಸುವ ಪ್ರಯತ್ನದಲ್ಲಿ ತೊಡಗಿಕೊಂಡಿದ್ದಾರೆ. ನಮ್ಮ ಸೋದರಿ ಮಾವರು ಇದ್ದರು, ರಾಮರೆಡ್ಡಿ ಅಂತ. ಅವರು ಸಾರಾಯಿ ಭಾಳ ಕುಡಿದು ಅವರು ಸುತ್ತೋಗ್ಬಿಟ್ಟಿದ್ರು. ಅದಕ್ಕಾಗಿ ನನ್ನ ಮನಸ್ಸಲ್ಲಿ ಭಾಳ ಬೇಜಾರಾಯಿತು. ಅದಕ್ಕಾಗಿ ನಾನು ಒಂದು ನಿಶ್ಚಯ ಮಾಡಿದೆ, ಒಂದು ಜಾಗೃತಿ ಮಾಡಬೇಕಂತ. ಜನಜಾಗೃತಿಗಾಗಿ ಜಾಥಾ ಹೊರಟ 53 ವರ್ಷದ ಅಮನ್ದೀಪ್
ತಮಗೆ ಅರಿವಿಲ್ಲದಂತೆ ಭಾರತ ದೇಶವೇ ನಿಬ್ಬೆರಗಾಗುವಂತಹ ಸಾಧನೆ ಮಾಡಿದ್ದಾರೆ. ಸೈಕಲ್ನಲ್ಲಿ ಇದುವರೆಗೆ 1,70,000 ಕಿಲೋಮೀಟರ್ ಕ್ರಮಿಸಿ ವಿಶ್ವ ದಾಖಲೆಯತ್ತ ಮುನ್ನುಗ್ಗುತ್ತಿದ್ದಾರೆ. ಇತ್ತೀಚೆಗೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ ಅಮನ್ದೀಪ್ ತನ್ನ ಅಭಿಯಾನ ಯಶಸ್ವಿಯಾದ್ದಕ್ಕೆ ಸಂತೋಷಗೊಂಡಿದ್ದರು. ಇವಾಗ ನಮ್ಮ ಧರ್ಮಸ್ಥಳದಲ್ಲಿ ಬಂದು ಲಾಸ್ಟ್ ನಾನು ಇವಾಗ ಕೊಡ ಇದೆ, ಇಲ್ಲಿಂದ ನಾನು ಮನೆಗೆ ಹೋಗ್ತಿದ್ದೇನೆ. 5 ವರ್ಷ 10 ತಿಂಗಳಲ್ಲಿ ನನಗೆ ಇವಾಗ 25 ಸ್ಟೇಟಲ್ಲಿ 1,75,000 ಕಿಲೋಮೀಟರ್ ನಾನು ಸೈಕಲ್ ತುಳ್ಕೊಂಡು ಬಂದಿದ್ದೇನೆ. ಸ್ಕೂಲ್ಗಳಲ್ಲಿ ಹೋಗಿ ಮಕ್ಕಳಿಗೆ ದುಶ್ಚಟಗಳ ಬಗ್ಗೆ ಬೀಡಿ ಸಿಗರೇಟ್ ಸಾರಾಯಿ ಕುಡಿಬಾರ್ದಂತ ನಾನು ಪ್ರಚಾರ ಮಾಡ್ಕೊಂಬಂದೆ. ನನಗೆ ಭಾಳ ಸಂತೋಷ ಆಗುತ್ತೆ. ಸ್ಕೂಲ್ಗಳಲ್ಲಿ ಮಕ್ಕಳನ್ನು ನೋಡ್ತೀನಿ, ಕೇಳ್ತೀನಿ, ಅವ್ರಿಗೆ ನಮಗೆ ವಿಶ್ವಾಸ ಇದೆ 50% ನನಗೆ ಮಕ್ಕಳು ಬಿಡ್ತಾರೆ ಅಂತ. ಮುಂಜಾನೆ 5ರಿಂದ ಸಂಜೆ 5ರವರೆಗೆ ನಿರಂತರ ಸೈಕಲ್ ತುಳಿಯುವ ಅಮನ್ ದಿನಕ್ಕೆ 100 ಕಿಲೋಮೀಟರ್ ಕ್ರಮಿಸುತ್ತಾರೆ. ಈ ಯಾತ್ರೆಗೆ ಇದುವರೆಗೂ 85,000 ಖರ್ಚಾಗಿದ್ದು ಅವೆಲ್ಲವನ್ನು ತಾವೇ ಭರಿಸಿದ್ದಾರೆ. ವೃತ್ತಿಯಲ್ಲಿ ಶಿಕ್ಷಕರಾಗಿರುವ ಇವರು ಪ್ರತಿ ಯಾತ್ರೆಯಲ್ಲೂ ತಮ್ಮ ಸೈಕಲ್ ಮೇಲೆ ಹಾಸಿಗೆ, ಹೊದಿಕೆ, ಬಟ್ಟೆ, ಕ್ಯಾಮರಾ, ಲ್ಯಾಪ್ಟಾಪ್, ಅಡುಗೆ ಸಾಮಗ್ರಿಗಳನ್ನು ಹೊತ್ತೊಯ್ಯುತ್ತಾರೆ. ಹಿಟ್ಟು, ಅಕ್ಕಿ, ಮ್ಯಾಗಿ ಎಲ್ಲ ಇಟ್ಟಿದ್ದೇನೆ. ಎಲ್ಲಿ ಟೈಮ್ ಅಂದರೆ ಮ್ಯಾಗಿ 5 ನಿಮಿಷದ ಮ್ಯಾಗಿ ಆಗುತ್ತೆ. ಮೊದಲು ನನಗೆ ಸ್ವಲ್ಪ ಕಷ್ಟ ಆಯಿತು ಸೈಕಲ್ ತುಳಿಯೋದಕ್ಕೆ. ನನಗೆ ಸ್ವಲ್ಪ ಬೇಜಾರು ಭೀ ಆಯಿತು, ಯಾವ ಸೈಕಲ್ ತುಳಿಬೇಕು ಹೇಗೆ ಅಂತ ಮನಸ್ಸಲ್ಲಿ ಬಂದಿತ್ತು. ಆಮೇಲೆ ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ, ನಡೀತಾ ಇದ್ದರೆ ಏನು ನನಗೆ ಆಮೇಲೆ ಗೊತ್ತಾಗಿದೆ. ಅಮನ್ ಯಾತ್ರೆಗೆ ವಿದೇಶದಲ್ಲೂ ಪ್ರಶಂಸೆ ವ್ಯಕ್ತವಾಗಿದೆ. ಇಂಗ್ಲೆಂಡ್ನ ಸಿಖ್ ಸಂಗತ್ ಇವರ ಸಂಚಾರದ ಅನುಭವವನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸಲು 10 ಲಕ್ಷದ ದೇಣಿಗೆ ನೀಡಿದೆ. ಜೊತೆಗೆ ಗಿನ್ನಿಸ್ ವಿಶ್ವ ದಾಖಲೆ ಸಂಸ್ಥೆ ಇವರ ಯಾತ್ರೆಯನ್ನು ದಾಖಲಿಸಲು ಮುಂದಾಗಿರುವ ಹಿನ್ನೆಲೆಯಲ್ಲಿ ಅಮನ್ ವಿಶ್ವ ದಾಖಲೆಯತ್ತ ಮುನ್ನಡೆದಿದ್ದಾರೆ. ತಮ್ಮ ಯಾತ್ರೆಯಿಂದ ಹಲವರಲ್ಲಿ ಮಾದಕ ವ್ಯಸನದ ಕುರಿತು ಜಾಗೃತಿ ಮೂಡಿ ವ್ಯಸನ ಮುಕ್ತರಾಗಿದ್ದಾರೆ. ನನಗೆ ಇದಕ್ಕಿಂತ ಹೆಚ್ಚಿನ ದಾಖಲೆಗಳ ಅಗತ್ಯವಿಲ್ಲ ಎನ್ನುವ ಅಮನ್ದೀಪ್ ಸೇವೆ ಎಲ್ಲರಿಗೂ ಮಾದರಿ. ಚಂದ್ರಶೇಖರ್ ನಂತರ ನಮ್ಮೂರ ವಾರ್ತೆ. ಮಂಗಳೂರು ಸದಾ ಸುದ್ದಿಯಲ್ಲಿರುವ ಕರಾವಳಿ ನಗರಿ. ಆದರೆ ಸದ್ಯಕ್ಕೆ ಸುದ್ದಿ ಆಗ್ತಿರೋದು ಭಯೋತ್ಪಾದಕರೊಂದಿಗಿನ ಲಿಂಕ್ ಆಗಿ. ಆಯೇಷಾ ಬಾನು, ಜುಬೇರ್ ಸೇರಿದಂತೆ ಹಲವರು ಕರಾವಳಿಗರ ನಿದ್ದೆಗೆಡಿಸಿದ್ದಾರೆ. ಹಾಗಾದ್ರೆ ಈ ಪರಿಸ್ಥಿತಿಗೆ ಕಾರಣವಾದ್ರೂ ಏನು? ನಾವು ಎಡವಿದ್ದಾದ್ರೂ ಎಲ್ಲಿ? ಪ್ರತಿಧ್ವನಿ ತಂಡದ ಉತ್ತರ ಇಲ್ಲಿದೆ. ಅಕಸ್ಮಾತ್ ಮುಂಬೈ ಮೇಲೆ ನಡೆದಂತಹ 26/11 ಅಟ್ಯಾಕ್ಸ್ ಅಂತಾರೆ, ಟೆರರಿಸ್ಟ್ ಅಟ್ಯಾಕ್ಸ್ ಮತ್ತೆ ನಮ್ಮ ಮೇಲೇನಾದರೂ ಮರುಕಳಿಸಿದ್ರೆ ಅಂತಹ ಭಯೋತ್ಪಾದನಾ ಸಂದರ್ಭಗಳನ್ನ ನಾವು ಹೇಗೆ ನಿಭಾಯಿಸಬಲ್ಲೆವು ಹಾಗೂ ಎಷ್ಟು ಸಮರ್ಥರಿದ್ದೇವೆ, ಎಷ್ಟು ಸಿದ್ಧರಿದ್ದೇವೆ, ಅಕಸ್ಮಾತ್ ಎಡುವುದಾದರೂ ಎಲ್ಲಿ, ಮತ್ತು ಇಂತಹ ಸಂದರ್ಭಗಳಲ್ಲಿ ಜನರ ಸುರಕ್ಷತೆ ಹೇಗಿರುತ್ತೆ ಅಂತ ನಮ್ಮ ಜನರನ್ನ ಕೇಳ್ಕೊಂಬರೋಣ ಬನ್ನಿ. ಕರಾವಳಿಯ ವಾತಾವರಣವೇ ಬದಲಾಗಿದೆ. ಬಹಳ ಭಯದ ವಾತಾವರಣದಲ್ಲಿ ಬದುಕುವಂಥ ಪರಿಸ್ಥಿತಿಯಾಗಿದೆ. ಒಂದು ಭಯೋತ್ಪಾದನೆಯ ಮೂಲ ಮಂಗಳೂರಲ್ಲಿ ಇದೆ ಅಂತ ಹೇಳುವಾಗ ನಮಗೆ ಬಹಳ ಆಶ್ಚರ್ಯ ಆಗ್ತದೆ. ಮುಂದಿನ ದಿನದಲ್ಲಿ ಜನರು ಎಚ್ಚೆತ್ತುಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ತುಷ್ಟೀಕರಣ ಏನಂತ ಹೇಳಿದ್ರೆ ನಮ್ಮ ಕೇಂದ್ರದ ಆಡಳಿತ ಪಕ್ಷದ ಆಡಳಿತ ವೈಫಲ್ಯವೇ ಕಾರಣ. ಭಯೋತ್ಪಾದಕರು ನುಸುಳುತ್ತಿರುವಂಥ ಬಗ್ಗೆ ಹಲವಷ್ಟು ಈ ಗುಪ್ತಚರ ಇಲಾಖೆಗಳಿಂದ ಬಂದಿದ್ದರೂ ಕೂಡ ಅದರ ಬಗ್ಗೆ ನಿಗಾ ವಹಿಸದೆ ನುಸುಳುತ್ತಿರುವಂಥದ್ದು ಬಹಳಷ್ಟು ಆತಂಕಕಾರಿ. ಪ್ರತಿ ಸಲ ನಮ್ಮ ಭಾಗದಲ್ಲಿ ಭಯೋತ್ಪಾದಕರು ಬಂದು ಯಾವುದಾದ್ರೂ ಒಂದು ಮನೆಯಲ್ಲಿ ವಾಸವಾಗಿ ಅವರ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಆ ಹೊರ ಭಾಗದಿಂದ ಬಂದಂಥವರಿಗೆ ಒಂದು ಮನೆ ಬಾಡಿಗೆಗೆ ಕೊಡುವ ಸಂದರ್ಭದಲ್ಲಿ ಯಾರನ್ನು ಗಮನಕ್ಕೆ ತಗೊಳ್ಳೋದಿಲ್ಲ. ಅದಕ್ಕೊಂದು ಸರ್ಕಾರ ಒಂದು ವ್ಯವಸ್ಥೆ ಮಾಡ್ತಾ ಇಲ್ಲ, ಅದಕ್ಕೊಂದು ಕಾನೂನನ್ನು ತರ್ತಾ ಇಲ್ಲ. ದೇಶದ ಒಳಗಿರುವ ಜನರಿಗೂ ಕೂಡ ಒಂದು ಪ್ರದೇಶ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಾರೆ. ವಲಸೆ ಹೋಗುವ ಸಂದರ್ಭದಲ್ಲಿ ಬಾಡಿಗೆ ಮನೆಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಕೂಡ ಬಾಡಿಗೆ ಮನೆದಾರರು ಕೂಡ ಅವರ ಬಗ್ಗೆ ನಿಗಾವಹಿಸುವಂಥ ಪರಿಸ್ಥಿತಿ ಉಂಟಾಗಿದೆ. ಈಗಿನ ದಿನಗಳಲ್ಲಿ ಹೆಚ್ಚಾಗಿ ಬಾಡಿಗೆ ತೆಗೆದುಕೊಳ್ಳುವಂತಹ ಜನಗಳಿದ್ದರೂ ಕೂಡ ಅವರ ಬಗ್ಗೆ ಅವರ ಹಿಂದಿನ ಪೂರ್ವಾಪರವನ್ನು ತಿಳಿದುಕೊಳ್ಳದೆ ಅವರಿಗೆ ಮನೆ ನೀಡುವಂಥದ್ದು ನಾವು ಮಾಡ್ತಾ ಇದ್ದೇವೆ. ಯಾರಾದರೂ ಅಪರಿಚಿತರು ಬಂದಾಗ ನಾವು ಮನೆ ಕೊಡೋದಾಗಲಿ, ಅವರನ್ನು ವಿಚಾರಿಸಿ, ಅವರ ಪೂರ್ವಾಪರ ಎಲ್ಲ ವಿಚಾರಿಸಿ, ಅವರು ಏನೇನು ಮಾಡ್ಕೊಂಡಿದ್ದಾರೆ, ಅವರು ಎಲ್ಲಿಂದ ಬಂದಿದ್ದಾರೆ ಅದನ್ನೆಲ್ಲ ತಿಳ್ಕೊಂಡು ನಾವು ಮನೆ ಕೊಡಬೇಕು. ಇಲಾಖೆ ಕೂಡ
ಈ ನಿಟ್ಟಿನಲ್ಲಿ ಯಾರನ್ನು ಕೂಡ ಹೆಚ್ಚು ಪರಿಶೀಲಿಸದೆ, ಈಗ ಹೊರಗಿನಿಂದ ಬಂದ ವ್ಯಕ್ತಿಗಳಾಗಲಿ ಅಥವಾ ಇಲ್ಲಿರುವಂಥ ವ್ಯಕ್ತಿಗಳ ಆಗಿ ಕೆಲವು ಕಾನೂನಿನ ಚೌಕಟ್ಟುಗಳು ಇರ್ತದೆ, ಅದನ್ನು ಸರಿಯಾಗಿ ಇಲಾಖೆ ಪರಿಶೀಲಿಸುವುದಿಲ್ಲ. ಇನ್ನೂ ಏನು ವಿಚಾರ ಅಂತ ಹೇಳಿದರೆ, ಈ ವಾಹನಗಳ ಮೇಲೆ ಬಾಂಬ್ ಇಡುವಂಥದ್ದು ಅಥವಾ ಒಂದು ದೊಡ್ಡ ದೊಡ್ಡ ಮಾಲ್ಗಳಿಗೆ ಬಾಂಬ್ ಇಡುವಂಥದ್ದು, ಬೆದರಿಕೆ ಹಾಕುವಂಥದ್ದು ಇದು ನಡೀತಾ ಇದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ CC ಕ್ಯಾಮರಾಗಳಿದ್ದರೂ ಕೂಡ ನುಸುಳುಕೋರರಿಗೆ ಯಾವುದೇ ಅಡೆತಡೆ ಆಗ್ತಾ ಇಲ್ಲ. ನಾವೊಬ್ಬರು ಸಾರ್ವಜನಿಕರಾಗಿ, ನಾಗರಿಕರಾಗಿ, ಈ ಪ್ರದೇಶದ ಒಂದು ಜನರಾಗಿ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ಯಾರೂ ತಿಳಿದೂ ಇಲ್ಲ. ಕರಾವಳಿ ಪ್ರದೇಶದಲ್ಲಿ ಯಾಕೆ ಅಡಗಿದ್ದಾರೆ ಅಥವಾ ಅಡಗಿರುವವರು ಯಾರು, ಅದರ ಬಗ್ಗೆ ಕೂಡ ಪೊಲೀಸ್ ಇಲಾಖೆ ಒಂದು ಗಣನೀಯವಾದಂಥ ಒಂದು ಗಮನವನ್ನು ಹರಿಸುವುದು ಸೂಕ್ತ. ಪೊಲೀಸರನ್ನು ಕಂಡ್ರೆ ಜನರಿಗೆ ತುಂಬ ಭಯ ಆಗ್ತಾ ಇದೆ. ಅವರ ಹತ್ರ ಹೋಗಿ ಮಾತಾಡಲಿಕ್ಕೆ ಹೆದರ್ತಾರೆ, ದೂರು ಕೊಡಲಿಕ್ಕೆ ಹಿಂದೆ ಮುಂದೆ ಸರಿತಾರೆ. ನಾಗರಿಕರಾಗಿ ನಾವು ಸ್ವಲ್ಪ ಸಹಾಯ ಮಾಡಿದರೆ, ಅವ್ರ ಜೊತೆ ಕೈ ಜೋಡಿಸಿದರೆ ಖಂಡಿತ ಇದು ತುಂಬ ಜನರ ಸಾವನ್ನು ತಪ್ಪಿಸಬಹುದು ಅಂತ ನನ್ನ ಅನಿಸಿಕೆ. ಸರ್ಕಾರ ನೂರಾರು ಕಾಲ್ ಸೆಂಟರ್ಗಳನ್ನ ಅಥವಾ ಹೆಲ್ಪ್ ಲೈನ್ಗಳನ್ನ ಮಾಡಿರುವಂತದ್ದು, ಇದನ್ನೆಲ್ಲ ಉಪಯೋಗಿಸಿಕೊಂಡ್ರೆ ಬಹುಶಃ ಸಾವಿರಾರು ಜೀವಗಳನ್ನ ಉಳಿಸಿದಂತಹ ಕೀರ್ತಿ ನಮಗೂ ಬರಬಹುದು. ನಮ್ಮ ಕಾನೂನುಗಳನ್ನು ಗಟ್ಟಿ ಮಾಡಬೇಕು. ಆ ಕಾನೂನುಗಳನ್ನು ಗಟ್ಟಿ ಮಾಡುವುದರ ಜೊತೆಗೆ ಶಿಕ್ಷೆಯನ್ನು ಕೂಡ ನೀಡುವಂಥದ್ದು ಕೂಡ ಪ್ರಮುಖವಾಗಿದೆ. ಸರ್ಕಾರ, ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಈ ಎರಡೂ ಸರ್ಕಾರಗಳು ಕೂಡ ಇದರ ಬಗ್ಗೆ ನಿಗಾ ವಹಿಸಿದರೆ ನಮ್ಮ ದೇಶದಲ್ಲಿ ಭಯೋತ್ಪಾದಕನೇ ಕಡಿಮೆ ಆಗ್ಬೋದು, ಭಯೋತ್ಪಾದಕರ ನುಸುಳುವಿಕೆ ಕೂಡ ಕಡಿಮೆ ಆಗ್ಬೋದು. ಕೇಳಿದ್ರಲ್ಲ, ಸ್ವಲ್ಪ ಜನ ಹೇಳಿದ್ರು ಸರ್ಕಾರದ್ದೇ ತಪ್ಪು, ಸರ್ಕಾರನೇ ಸರಿ ಇಲ್ಲ, ಸರ್ಕಾರನೇ ಇನ್ನೂ ಹೆಚ್ಚಿನ ಕ್ರಮಗಳನ್ನ ಜಾರಿಗೊಳಿಸ್ಬೇಕು ಅಂತ ಹೇಳಿದ್ರು. ಆದರೆ ಇನ್ನು ಸ್ವಲ್ಪ ಜನ ಸರ್ಕಾರ ಅಷ್ಟೇ ಅಲ್ಲ, ಸರ್ಕಾರನ ಆರಿಸುವಂಥ ನಾವು ಅಂದರೆ ಸಾರ್ವಜನಿಕರಿಗೂ ಅಷ್ಟೇ ಜವಾಬ್ದಾರಿ ಇದೆ ಅಂತ ಹೇಳಿದ್ರು. ಭಯೋತ್ಪಾದನೆ ಅಥವಾ ಯಾವುದೇ ಸಾರ್ವಜನಿಕ ಸಮಸ್ಯೆ ಆಗಿರ್ಬೋದು, ಅದು ಕೇವಲ ಸರ್ಕಾರದ ಜವಾಬ್ದಾರಿ ಅಷ್ಟೇ ಅಲ್ಲ, ಸಾರ್ವಜನಿಕರಾದ ನಮ್ಮದೂ ಜವಾಬ್ದಾರಿ ಇದೆ. ಸರ್ಕಾರ ಎಷ್ಟು ಶ್ರಮಿಸುತ್ತೋ ಅಷ್ಟೇ ಶ್ರಮ ನಾವು ಕೂಡ ಹಾಕಬೇಕಾಗತ್ತೆ. ಇದೆಲ್ಲದರಿಂದ ತಿಳಿದು ಬರೋದು ಒಂದು ಸಿಂಪಲ್ ಮಾತು, ಎರಡು ಕೈ ಸೇರಿದ್ರೇ ಚಪ್ಪಾಳೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಸುಮಂತ್ ಕಶ್ಯಪ್, ನಮ್ಮೂರ ವಾರ್ತೆ. ಭಾರತೀಯ ಕ್ರಿಕೆಟ್ ತಂಡ ಪ್ರಸ್ತುತ ಯಶಸ್ಸಿನ ಉತ್ತುಂಗದಲ್ಲಿದೆ. ಯುವ ಆಟಗಾರರನ್ನ ಒಳಗೊಂಡು ಹೊಸ ಮೆರುಗಿನಿಂದ ಮಿಂಚುತ್ತಿರುವ ಟೀಂ ಇಂಡಿಯಾದ ಹೊಸ ಅವತಾರ ನಿಮ್ಮ ಮುಂದೆ. ಭಾರತ ಕಾಲಿಟ್ಟ ಕಡೆಯಲ್ಲೆಲ್ಲ ಜಯದ ನಡೆ. ಬ್ಯಾಟಿಂಗ್, ಫೀಲ್ಡಿಂಗ್, ಬೌಲಿಂಗ್ನಲ್ಲೂ ತಮ್ಮ ಸಾಮರ್ಥ್ಯ ಪ್ರದರ್ಶನ ನೀಡುತ್ತಿರುವ ಯುವ ಆಟಗಾರರ ಪ್ರದರ್ಶನಕ್ಕೆ ಇವೇ ಸಾಕ್ಷಿ. ಹೊಸ ಮುಖಗಳ ಜೊತೆಗೆ ಈಗಾಗಲೇ ತಂಡದಲ್ಲಿ ಬೇರೂರಿರುವ ಉದಯೋನ್ಮುಖ ಆಟಗಾರರಾದ ಆಲ್ರೌಂಡರ್ ರವೀಂದ್ರ ಜಡೇಜಾ, ಕೂಲ್ ಕ್ಯಾಪ್ಟನ್ ಧೋನಿ, ಉಪನಾಯಕ ವಿರಾಟ್ ಕೊಹ್ಲಿಯ ದಾಖಲೆಗಳು ಇವಕ್ಕೆ ಇಮ್ಮು ನೀಡುತ್ತವೆ. ಸದ್ಯ ತಂಡದಲ್ಲಿರುವ ಹಿರಿಯ ಆಟಗಾರರ ಸಾಧನೆಗಳು ಎಲ್ಲೆಲ್ಲೂ ರಾರಾಜಿಸುತ್ತಿದೆ. ಇತ್ತೀಚೆಗೆ ವೆಸ್ಟ್ ಇಂಡೀಸ್ ವಿರುದ್ಧ ಕೊಚ್ಚಿ ಏಕದಿನ ಪಂದ್ಯದಲ್ಲಿ ಉಪನಾಯಕ ವಿರಾಟ್ ಕೊಹ್ಲಿ ನೂತನ ಮೈಲಿಗಲ್ಲೊಂದನ್ನು ದಾಟಿದ್ದಾರೆ. 3436 ಏಕದಿನ ಪಂದ್ಯಗಳ ಇತಿಹಾಸದಲ್ಲಿ 5000 ರನ್ ಪೂರೈಸಿ ಎರಡನೇ ಕಿರಿಯ ಸಾಧಕ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಇನ್ನು ಕೂಲ್ ಕ್ಯಾಪ್ಟನ್ ಧೋನಿ ಅತಿ ಹೆಚ್ಚು ಏಕದಿನ ಪಂದ್ಯಗಳನ್ನು ಮುನ್ನಡೆಸಿದ ವಿಶ್ವದ ಮೊದಲ ವಿಕೆಟ್ ಕೀಪರ್ ಎಂಬ ಇತಿಹಾಸ ನಿರ್ಮಿಸಿದ್ದಾರೆ. 2007ರಲ್ಲಿ ಭಾರತ ತಂಡ ಪ್ರವೇಶಿಸಿದ ಮಹೇಂದ್ರ ಸಿಂಗ್ ಧೋನಿ ಒಟ್ಟು 150 ಪಂದ್ಯಗಳನ್ನು ಮುನ್ನಡೆಸಿದ್ದಾರೆ. ಧೋನಿ ನಾಯಕತ್ವದ 87 ಪಂದ್ಯಗಳು ಜಯಗಳಿಸಿದೆ, 51 ಪಂದ್ಯಗಳು ಸೋಲುಂಡಿದೆ. ತನ್ನ ದಿಟ್ಟ ಹಾಗೂ ಸಮಯೋಚಿತ ನಿರ್ಧಾರಗಳ ಮೂಲಕ ಯಶಸ್ವಿ ನಾಯಕರಾಗಿ ವಿಶ್ವದ ಉತ್ತಮ ನಾಯಕರುಗಳಲ್ಲಿ ಒಬ್ಬರಾಗಿ ಮೂಡಿಬಂದಿದ್ದಾರೆ. ಆಲ್ರೌಂಡರ್ ರವೀಂದ್ರ ಜಡೇಜಾ ವರ್ಷವೊಂದರಲ್ಲಿ 50 ವಿಕೆಟ್ ಕಿತ್ತ ಭಾರತದ 3ನೇ ಬೌಲರ್ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. ವೆಸ್ಟ್ ಇಂಡೀಸ್ ವಿರುದ್ಧ ನಡೆದ ದ್ವಿತೀಯ ಏಕದಿನ ಪಂದ್ಯದಲ್ಲಿ ಈ ಸಾಧನೆ ಮಾಡಿದರು. ಸದ್ಯ ICC ಏಕದಿನ ಬೌಲಿಂಗ್ ರ್ಯಾಂಕಿಂಗ್ನಲ್ಲಿ 3ನೇ ಸ್ಥಾನದಲ್ಲಿರುವ ಸರ್ ಜಡೇಜಾ ತನ್ನ ಆಲ್ರೌಂಡಿಂಗ್ ಪ್ರದರ್ಶನದ ಮೂಲಕ ತಂಡ ಜಯಗಳಿಸಲು ಉಪಯುಕ್ತ ನೆರವು ನೀಡುತ್ತಿದ್ದಾರೆ. ಹೀಗೆ ಭಾರತದ ಆಟಗಾರರು ಒಂದಿಲ್ಲೊಂದು ಸಾಧನೆಗಳ ಮೂಲಕ
ಕ್ರಿಕೆಟ್ ಜಗತ್ತಿನಲ್ಲಿ ತಮ್ಮದೇ ಆದ ಛಾಪು ಮೂಡಿಸುತ್ತಿದ್ದಾರೆ. ಭಾರತದ ಈ ಯಂಗ್ ಟೀಮ್ ಇನ್ನಷ್ಟು ಸಾಧನೆ ಮಾಡಲಿ ಎಂಬ ಆಶಯದೊಂದಿಗೆ ಶ್ವೇತಾ ಪ್ರಭು ಜೊತೆ ಹರ್ಷಿತ್ ಪಿಂಡಿವನ, ನಮ್ಮೂರ ವಾರ್ತೆ. ಡ್ಯಾನ್ಸ್ 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 ಡ್ಯಾನ್ಸ್ನ ಗೀಳು ಹತ್ತಿಸಿಕೊಂಡು ಸಿನಿಮಾ ಪ್ರಪಂಚಕ್ಕೆ ಕಾಲಿಟ್ಟು ಡ್ಯಾನ್ಸ್ನಿಂದಲೇ ಕೆರಿಯರ್ ಪ್ರಾರಂಭಿಸಿದ ಸೌತ್ ಇಂಡಿಯಾದ ಪ್ರತಿಭಾನ್ವಿತ ತರುಣ ಈತ. ಇಂಡಿಯಾದ ಮೈಕಲ್ ಜಾಕ್ಸನ್ ಎಂದೇ ವಿಖ್ಯಾತಿ ಪಡೆದ ನೃತ್ಯ ನಿರ್ದೇಶಕ, ನಟ, ನಿರ್ದೇಶಕನೂ ಹೌದು. ಅಂದಹಾಗೆ ಈತ ಮತ್ಯಾರೂ ಅಲ್ಲ, ಡ್ಯಾನ್ಸಿಂಗ್ ಕಿಂಗ್ ಪ್ರಭುದೇವ. ಮುಕ್ಕಾಲ ಮುಕಾಬುಲ ಅನ್ನುತ್ತಾ ಮೈಯಲ್ಲಿ ಮೂಳೆಯೇ ಇಲ್ಲದಂತೆ ಕುಣಿದ ಈತ ದೇಶಾದ್ಯಂತ ಸಂಚಲನ ಮೂಡಿಸಿದ್ದ. ದಿನ ಬೆಳಗಾಗುವುದರ ಮೊದಲೇ ಡ್ಯಾನ್ಸಿಂಗ್ ಸ್ಟಾರ್ ಎಂದು ಖ್ಯಾತನಾದ ಈತ ಪ್ರಭುದೇವ. ಡ್ಯಾನ್ಸ್ ಇವರಿಗೆ ಕುಟುಂಬದಿಂದಲೇ ಬಂದ ಬಳುವಳಿ. ಪ್ರಸಿದ್ಧ ನೃತ್ಯ ನಿರ್ದೇಶಕ ಮೂಗೂರು ಸುಂದರಂರ ಪ್ರಥಮ ಪುತ್ರನಾದ ಪ್ರಭು ವೃತ್ತಿ ಬದುಕು ಆರಂಭಿಸಿದ್ದು ಸಹ ನೃತ್ಯಗಾರನಾಗಿ. ನಂತರ ವಿಟ್ರಿ ವಿಸ್ಸಾಮ್ ಎಂಬ ಸಿನಿಮಾದ ಕೊರಿಯೋಗ್ರಾಫ್ ಮಾಡೋದ್ರ ಮೂಲಕ ಕೊರಿಯೋಗ್ರಾಫರ್ ಆದರು. ಈ ಹಂತದಲ್ಲಿ ಕಾದಲನ್ ಚಿತ್ರದಲ್ಲಿ ನಾಯಕ ನಟನಾಗಿ ತಮ್ಮ ಅಭಿನಯ ಡ್ಯಾನ್ಸ್ ಮೂಲಕ ಸಂಚಲನ ಮೂಡಿಸಿದ್ರು. ಪಂಚ ಭಾಷೆಗಳಲ್ಲೂ ಇವರು ನೀಡಿದ ಕೊಡುಗೆ ಅಪಾರ. ಪುಕಾರ್ ಹಿಂದಿ ಸಿನಿಮಾದಲ್ಲಿನ ಮಾಧುರಿ ದೀಕ್ಷಿತ್ ಜೊತೆಗಿನ ಡ್ಯಾನ್ಸ್ ಇವರಿಗೆ ಅಪಾರ ಅಭಿಮಾನಿಗಳನ್ನ ತಂದುಕೊಟ್ಟಿತ್ತು. ಸ್ಟೈಲ್ ಸಿನಿಮಾವಂತೂ ನೃತ್ಯ ರಸಿಕರನ್ನು ಹುಚ್ಚೆಬ್ಬಿಸಿ ಕುಣಿಸಿದಂತಹ ಸೂಪರ್ ಹಿಟ್ ಸಿನಿಮಾ. ಅಷ್ಟೇ ಅಲ್ಲದೆ ಅಮೆರಿಕಾದ ಸಿಂಗರ್ ಕ್ಯಾಟಿ ಪ್ಯೂರಿಯೊಂದಿಗೆ 2012ರಲ್ಲಿ IPL ಆರಂಭ ಸಮಾರಂಭದಲ್ಲಿ ಅಮಿತಾಬ್, ಸಲ್ಮಾನ್ ಖಾನ್, ಕರೀನಾ, ಪ್ರಿಯಾಂಕಾ ಜೊತೆಗೂಡಿ ನೃತ್ಯ ಪ್ರದರ್ಶನ ನೀಡಿ ಅಭಿಮಾನಿಗಳನ್ನ ಹುಚ್ಚೆಬ್ಬಿಸಿದ್ರು. ಭಾರತದಲ್ಲೇ ಪ್ರಥಮವೆಂಬಂತೆ ಮೊದಲ ಡ್ಯಾನ್ಸ್ 3D ಮೂವಿ ABCDಯಲ್ಲಿ ಮೇಜರ್ ರೋಲ್ ನಿರ್ವಹಿಸಿ ಪ್ರದರ್ಶಿಸಿದ ನೃತ್ಯ ಹಾಗೂ ನಟನಾ ಕೌಶಲ್ಯವನ್ನ ಮೆಚ್ಚಲೇಬೇಕು. ಇದೀಗ ನಿರ್ದೇಶನಕ್ಕೂ ಇಳಿದಿರುವ ಪ್ರಭು ರೌಡಿ ರಾಥೋಡ್, ವಾಂಟೆಡ್, ರಾಮಯ್ಯ ವಸ್ತಾವಯ್ಯ ಮೊದಲಾದ ಬಾಲಿವುಡ್ನ ಸೂಪರ್ ಸಿನಿಮಾಗಳ ಸರದಾರನೂ ಹೌದು. लोग कहते हैं जो लड़के आउट ऑफ इंडिया से आते हैं वो बिगड़े हुए, बदतमीज, बदमाश और कॉनमैन होते हैं. मैं वैसा लड़का नहीं हूँ सोना. आई लव यू. जीने लगा हूँ पहले से ज्यादा तुम पे मरने लगा हूँ. ಇವರ ಸಾಧನೆಗೆ ನ್ಯಾಷನಲ್ ಫಿಲ್ಮ್ ಅವಾರ್ಡ್, ವಾಂಟೆಡ್ ಸಿನಿಮಾ ನಿರ್ದೇಶನಕ್ಕೆ ಮಥುರಾ ಭೂಮಿ ಅವಾರ್ಡ್, ಸ್ಟಾರ್ ಸ್ಕ್ರೀನ್ ಅವಾರ್ಡ್, ಫಿಲ್ಮ್ ಫೇರ್ ಅವಾರ್ಡ್ ಸೇರಿದಂತೆ ಹಲವು ಪ್ರಶಸ್ತಿಗಳು ಲಭಿಸಿವೆ. ಶ್ರುತಿ ಜೈನ್, ನಮ್ಮೂರ ವಾರ್ತೆ.
ಮಹಾವಿಷ್ಣು ಶತ್ರು ಸಂಹಾರಕ್ಕೆ ಬಳಸುವ ಸುದರ್ಶನ ಚಕ್ರ ಇನ್ನು ಮುಂದೆ ಭಾರತೀಯ ಸೇನೆಗೆ ಸೇರ್ಪಡೆಯಾಗಲಿದೆ. ಇಂಥದ್ದೊಂದು ಯೋಜನೆ ಭಾರತೀಯ ಸೇನೆಯಲ್ಲಿ ಹರಿದಾಡುತ್ತಿದೆ. ಶತ್ರು ಸಂಹಾರ ಮಾಡುವುದು ಮಾತ್ರವಲ್ಲದೆ ಮತ್ತೆ ವಿಷ್ಣುವಿನ ಕೈಗೆ ಸೇರುವುದು ಸುದರ್ಶನ ಚಕ್ರದ ವಿಶೇಷ. ಅದು ಸುದರ್ಶನ ಚಕ್ರದಂತೆ ಹೋಲುವ ಕ್ಷಿಪಣಿ ತಯಾರಿಯ ಪರಿಕಲ್ಪನೆ. ಇಂಥದ್ದೊಂದು ಕ್ಷಿಪಣಿ ತಯಾರಿಯ ಕನಸು ಭಾರತದ ಸೇನೆಯಲ್ಲಿ ಗರಿಗೆದರುತ್ತಿದೆ. ಅಗ್ನಿಧನುಷ್, ಬ್ರಹ್ಮೋಸ್, ನಾಗ್, ಶೌರ್ಯ, ಪೃಥ್ವಿ, ಪ್ರಹಾರ್, ಆಕಾಶ್ ಹೀಗೆ ಪುರಾಣಗಳ ಹೆಸರಿನಲ್ಲಿ ಅಸ್ತ್ರಶಸ್ತ್ರಗಳ ಆಧುನಿಕ ಯುದ್ಧಾಸ್ತ್ರಗಳನ್ನು ತಯಾರಿಸುವ ಪರಂಪರೆಗೆ ಸುದರ್ಶನ ಚಕ್ರ ಸೇರ್ಪಡೆಗೊಳ್ಳುವ ದಿನ ದೂರವಿಲ್ಲ. ಆರೇಳು ವರ್ಷಗಳೊಳಗೆ ಸುದರ್ಶನ ಚಕ್ರವನ್ನು ನಿರ್ಮಿಸಿ ಸೇನೆಗೆ ಅರ್ಪಿಸಲು ವಿಜ್ಞಾನಿಗಳು ಸಂಕಲ್ಪಿಸಿದ್ದಾರೆ. ಸುದರ್ಶನ ಚಕ್ರ ಉಳಿದ ಕ್ಷಿಪಣಿಗಳಂತಲ್ಲ. ಉಳಿದ ಕ್ಷಿಪಣಿಗಳು ಗುರಿಗೆ ಅಪ್ಪಳಿಸಿ ಬಳಿಕ ಅಲ್ಲಿ ನಾಶವಾದರೆ ಸುದರ್ಶನ ಚಕ್ರ ಮಾತ್ರ ವಾಪಸ್ಸು ಬರ್ತದೆ, ಮತ್ತೊಂದು ದಾಳಿಗೆ ಸಿದ್ಧವಾಗುತ್ತದೆ. ಇದು ಮಹಾವಿಷ್ಣುವಿನ ಸುದರ್ಶನ ಚಕ್ರದ ಪರಿಕಲ್ಪನೆ. ಬ್ರಹ್ಮೋಸ್ ಏರೋಸ್ಪೇಸ್ ಇಂಡಿಯಾ ಲಿಮಿಟೆಡ್ನ ಸಿಇಒ ಡಾಕ್ಟರ್ ಎ ಶಿವಥಾನು ಪಿಳ್ಳೆಯವರ ಕನಸಿನ ಕ್ಷಿಪಣಿ ಇದು. ಈ ಕ್ಷಿಪಣಿ ತಯಾರಣೆಗೆ ವಿಜ್ಞಾನಿಗಳಿಗೂ ಪ್ರೇರಣೆಯಾದದ್ದು ಪುರಾಣವಂತೆ. ಈ ಕ್ಷಿಪಣಿ ಶಬ್ದದ ವೇಗಕ್ಕಿಂತ 7 ಪಟ್ಟು ವೇಗವಾಗಿ ಚಲಿಸಬಲ್ಲದು ಎಂದು ಕ್ಷಿಪಣಿ ತಯಾರಿಕೆಯಲ್ಲಿ ತೊಡಗಿರುವ ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ಈ ಯೋಜನೆ ಯಶಸ್ವಿಯಾಗಲೆಂದು ಹಾರೈಸೋಣ. ದೇಶ ಕಟ್ಟುವ ಕಾರ್ಯದಲ್ಲಿ ಕೈ ಜೋಡಿಸೋಣ. ಚಂದ್ರಶೇಖರ್ ಅಂತರ, ನಮ್ಮೂರ ವಾರ್ತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವಕ್ಕೆ ವಿದ್ಯುಕ್ತ ಚಾಲನೆ, ಊರಿನಾದ್ಯಂತ ಧಾರ್ಮಿಕ ಸಾಂಸ್ಕೃತಿಕ ಸಂಭ್ರಮ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ 66ನೇ ಹುಟ್ಟುಹಬ್ಬ, ಅಭಿಮಾನಿ ನಾಗರಿಕರಿಂದ ಅಭಿವಂದನೆ ಸಲ್ಲಿಕೆ. ಧರ್ಮಸ್ಥಳದಲ್ಲಿ ಕೆನರಾ ಬ್ಯಾಂಕ್ನ ನೂತನ ಶಾಖೆಗೆ ಚಾಲನೆ, ಡಾಕ್ಟರ್ ಹೆಗ್ಗಡೆ ಅವರಿಂದ ಲೋಕಾರ್ಪಣೆ. ಸೇನೆಗೆ ಸೇರಲಿದೆ ಭಗವಾನ್ ವಿಷ್ಣುವಿನ ಸುದರ್ಶನ, ಭಾರತೀಯರಿಗೆ ದೊರೆಯಲಿದೆ ಶ್ರೀರಕ್ಷೆ. ವಾರದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ. ವಂದನೆಗಳು.